ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎನ್ಎಂ ಅವರು ಗಣೇಶ ಹಬ್ಬದ ಅಂಗವಾಗಿ ಹಳಿಯಾಳ ಪಟ್ಟಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಾರುಕಟ್ಟೆ ರಸ್ತೆಯ ಸಾರ್ವಜನಿಕ ಗಣೇಶೋತ್ಸವ ಮಂಡಳಿ, ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿರುವ ಹಿಂದೂ ಮಹಾಗಣಪತಿ ಹಾಗೂ ಗಣೇಶ ಮೂರ್ತಿಗಳ ವಿಸರ್ಜನಾ ಸ್ಥಳಕ್ಕೆ ಭೇಟಿ ನೀಡಿ ಕೆಲವು ಮಾಹಿತಿ ಪಡೆದರು. ಅಲ್ಲದೆ ಗಣೇಶ ಮೂರ್ತಿ ವಿಸರ್ಜನೆ ವೇಳೆ ಮಾದರಿಯಾಗಿ ಶಿಸ್ತುಬದ್ಧವಾಗಿ ಗಣೇಶನನ್ನ ವಿಸರ್ಜಿಸಿ ಎಂದು ಹೇಳಿದರು. ಡಿಜೆ ಬಳಸದೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿ ಇದರಿಂದ ಸ್ಥಳೀಯ ವಾದ್ಯಗಳಿಗೆ ಅನುಕೂಲವಾಗುತ್ತದೆ. ಮುಂದಿನ ಪೀಳಿಗೆಗೆ ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸಲು ಸಾಧ್ಯ ಎಂದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶಿವಾನಂದ್ ಮದ್ರಕಂಡಿ, ಸಿಪಿಐ ಜೈಪಾಲ್ ಪಾಟೀಲ್, ಪಿಎಸ್ಐ ಬಸವರಾಜ್ ಮಬನೂರ್, ಪ್ರಮುಖರಾದ ಶಿವಾನಂದ್ ಶೆಟ್ಟರ್, ವಿನಾಯಕ್, ಸಂತೋಷ್ ಇತರರಿದ್ದರು. ಸರ್ಕಾರದ ಆದೇಶ, ಸುಪ್ರೀಂ ಕೋರ್ಟ್ ಆದೇಶ ಹಾಗೂ ಪೊಲೀಸ್ ಇಲಾಖೆ ಮನವಿ ಮೇರೆಗೆ ಡಿಜೆ ಬಳಸದೆ ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ನೀಡಿರುವುದು ಶ್ಲಾಘನೀಯವೆಂದು ಎಸ್ಪಿ ದೀಪನ್ ತಿಳಿಸಿದರು. ಮುಂಡಗೋಡ ಲೊಯೋಲೋ ವಿಕಾಸ ಕೇಂದ್ರದಲ್ಲಿ ಶಿಕ್ಷಕರ ದಿನಾಚರಣೆ ಮತ್ತು ಗುರು ಗೌರವಾರ್ಪಣಾ ಸಮಾರಂಭ ಜರುಗಿತು. ಮಾಜಿ ಶಾಸಕ ವಿಎಸ್ ಪಾಟೀಲ್ ಮಾತನಾಡಿ, ಡಾಕ್ಟರ್ ರಾಧಾಕೃಷ್ಣನ್ ರಾಷ್ಟ್ರಪತಿಯಾಗುವ ಮೊದಲು ಅವರು ಆದರ್ಶ ಶಿಕ್ಷಕರಾಗಿದ್ರು. ಈಗಿರುವ ರಾಷ್ಟ್ರಪತಿ ಮರ್ಮು ಅವರು ಸಹ ಶಿಕ್ಷಕರಾಗಿದ್ರು. ಶಿಕ್ಷಕರು ರಾಜ್ಯ, ದೇಶದ ಆಸ್ತಿ. ದೇಶದ ಭವಿಷ್ಯ ಶಿಕ್ಷಕರ ಮೇಲಿದೆ ಎಂದರು. ಶಿಕ್ಷಕರು ವಿದ್ಯಾರ್ಥಿಗಳ ಆಸ್ತಿ. ನಮಗೆ ಬೋಧಕರ ಮೂಲಕ, ನೈತಿಕ ಮೌಲ್ಯಗಳ ಮೂಲಕ, ಶಿಸ್ತಿನ ಮೂಲಕ ಜೀವನ ಕಲಿಸುವ ನನ್ನ ಎಲ್ಲ ಪ್ರೀತಿಯ ಶಿಕ್ಷಕರಿಗೆ ಶಿಕ್ಷಕರ ದಿನದ ಶುಭಾಶಯಗಳನ್ನು ಹೇಳುತ್ತಾ, ಭಾರತದ 2ನೇ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ದಿನಾಚರಣೆ ಅಂದ್ರೆ ನಿಮ್ಮ ಎಲ್ಲರೂ ಹುಟ್ಟುಹಬ್ಬ. ಇವತ್ತ ನೀವು ಆಚರಣೆಯನ್ನ. ಮುಖಂಡ ಎಲ್ಟಿ ಮಾತನಾಡಿ, ಗುರು ಎನ್ನುವುದು ಪ್ರಮುಖವಾದದ್ದು. ಪ್ರತಿ ಹಂತಕ್ಕೆ ಗುರುವಿನ ಆಶೀರ್ವಾದ ಇದ್ದೇ ಇರುತ್ತದೆ. ಸೂರ್ಯಚಂದ್ರ ಇರುವವರೆಗೂ ಗುರುವಿನ ಸ್ಥಾನಕ್ಕೆ ಗೌರವವಿದೆ ಎಂದರು. ಗುರು ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದು. ಹರಮುರಿದರೆ ಗುರು ಕಾಯವನೇ ಅಂತ ಹೇಳ್ತಿದ್ದಾರೆ. ಅಂತ ಒಂದು ಸ್ಥಾನದಲ್ಲಿ ನೀವು ಶಿಕ್ಷಣ ಕ್ಷೇತ್ರ ಅಂತದ್ದು ಒಂದು ಕಾಲಕ್ಕೆ ಗುರುಕುಲ ಪದ್ಧತಿಯಿಂದ ಪ್ರಾರಂಭವಾಯಿತು. ಇವತ್ತು ನಾವು ಕಂಪ್ಯೂಟರ್ ಬಂದು ಮುಟ್ಟಿದ್ದೇವೆ. ಆದರೆ ಪ್ರತಿ ಹಂತಕ್ಕೂ ಸಹಿತ ಗುರುವಿನ ಅವಶ್ಯಕತೆ ಇದೆ. ಇದೇ ವೇಳೆ ನಿವೃತ್ತಿಯಾದ ಶಿಕ್ಷಕರಿಗೆ ಸನ್ಮಾನಿಸಲಾಯಿತು. ಇದಕ್ಕೂ ಮುನ್ನ ಮುಂಡಗೋಡ ಪಟ್ಟಣದ ಪ್ರವಾಸಿ ಮಂದಿರದಿಂದ ಸಮಾರಂಭದ ಸ್ಥಳದವರೆಗೂ ಬೃಹತ್ ಮೆರವಣಿಗೆ ಜರುಗಿತು. ತಹಶೀಲ್ದಾರ್ ಶಂಕರ್ ಗೌಡಿ, ಬಿಇಒ ಸುಮಾಜಿ, ತಾಲೂಕ್ ಪಂಚಾಯತ್ ಇಒ ಟಿವೈ ದಾಸನಕೊಪ್ಪ, ರಾಜಶೇಖರ್ ಹಿರೇಮಠ, ನಿವೃತ್ತಿ ಬಿಇಒ ಜಕಣಾಚಾರಿ ಸೇರಿದಂತೆ ಮೊದಲಾದವರಿದ್ದರು. ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ನ 2025-26ನೇ ಸಾಲಿನ ಕಾರ್ಯಕಾರಿ ಸಮಿತಿ ಸಭೆಯು ಶಿವಮೊಗ್ಗದ ಮಲ್ಲಿಗೆಹಳ್ಳಿಯ ಸಭಾಂಗಣ ಕಾಸ್ಮೋ ಕ್ಲಬ್ನಲ್ಲಿ ನಡೆಯಿತು. ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅಗಲಿದ ಅಂಕೋಲಾ ತಾಲೂಕಿನ ಮಾವಿನಕೇರಿಯ ಗುತ್ತಿಗೆದಾರ ವೆಂಕಟರಮಣ ನಾಯ್ಕ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಇನ್ನು ಇದೇ ವೇಳೆ ಉತ್ತರ ಕನ್ನಡದಿಂದ ಕಾರ್ಯಕಾರಿ ಸದಸ್ಯರಾದ ಮಾಧವ್ ನಾಯಕ್ ಕಾರವಾರ್, ಸತೀಶ್ ತೋಡೂರ್ಕರ್ ಸಿದ್ದಾಪುರ, ನಿತ್ಯಾನಂದ ನಾಯ್ಕ್ ಮಾವಿನಕೇರಿ ಅಂಕೋಲಾ ಪಾಲ್ಗೊಂಡಿದ್ರು. ಈ ವೇಳೆ ಉತ್ತರ ಕನ್ನಡದ ಗುತ್ತಿಗೆದಾರರಿಗೆ ಸಂಬಂಧಪಟ್ಟಂತೆ ಮಾತನಾಡಿದ ಮಾಧವ್ ನಾಯಕ್, ನಮ್ಮ ಜಿಲ್ಲೆಯ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಲಾಗುತ್ತಿದೆ. ಕಾರವಾರ ಪಿಡಬ್ಲ್ಯೂಡಿ ವಿಭಾಗದಲ್ಲಿ 76 ಕೋಟಿ ರೂಪಾಯಿ, ಶಿರಸಿ ವಿಭಾಗದಲ್ಲಿ 92 ಕೋಟಿ ರೂಪಾಯಿ, ಸಣ್ಣ ನೀರಾವರಿ ಇಲಾಖೆಯಿಂದ 75 ಕೋಟಿ ರೂಪಾಯಿ, ಹಳಿಯಾಳ ವಿಭಾಗದಲ್ಲಿ ಗುತ್ತಿಗೆದಾರರಿಗೆ ಪಾವತಿಸದೆ ಬಾಕಿ ಇರಿಸಿಕೊಳ್ಳಲಾಗಿದೆ ಎಂದು ಸಭೆಯಲ್ಲಿ ತಿಳಿಸಿದ್ರು. ಅದರಲ್ಲೂ ಕಾರವಾರ ಈಗ ಏನಾಗಿದೆ ಅಂದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ನಿರ್ಲಕ್ಷ್ಯ ಮಾಡಿಬಿಟ್ಟಿದೆ. ಯಾವುದೇ ಒಂದು LOC ಹೊಂದಿದ್ರೂ ಸಹಿತ ಅಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಬರ್ತದೆ. ಅಲ್ಲಿ LOC ಸಹಿತ ಕೊಡುವಂಥ ಪೇಮೆಂಟ್ ಸಹಿತ ಬಹಳ ಕಡಿಮೆ ಪ್ರಮಾಣದಲ್ಲಿ ಬರ್ತಾ ಇದೆ. ಹಾಗಾಗಿ ಅಲ್ಲಿಯೂ LOC ಬರಬೇಕು. ಈಗಾಗಲೇ ಸುಮಾರು 200 ಕೋಟಿ ಮೇಲೆ ರನ್ನಿಂಗ್ ಇದ್ದಾವೆ. 2 ಡಿವಿಷನ್ ಇದೆ, ಸಿಸಿ ಡಿವಿಷನ್ ಮತ್ತು ಕಾರವಾರ ಡಿವಿಷನ್. ಸಿಸಿ ಡಿವಿಷನ್ ಸುಮಾರು 97 ಕೋಟಿ, ಕಾರವಾರ ಡಿವಿಷನ್ ನಲ್ಲಿ ಸುಮಾರು 76 ಕೋಟಿ ರೂಪಾಯಿ ಈಗಾಗಲೇ ಪೆಂಡಿಂಗ್
ಇದೆ. ಈ ಹಿಂದೆ ಜಿಲ್ಲೆಯಲ್ಲಿ ಗಂಗೂಬಾಯಿ ಮಾನ್ಕರ್ ಜಿಲ್ಲಾಧಿಕಾರಿಯಾಗಿದ್ದಾಗ ಸ್ಥಳೀಯ ಶಾಸಕ ಸತೀಶ್ ಸೈಲ್ ನೇತೃತ್ವದಲ್ಲಿ ನಗರಸಭೆ ಕಾರವಾರದಲ್ಲಿ ಗುತ್ತಿಗೆದಾರರ ಸಭೆ ಕರೆಯಲಾಗಿತ್ತು. ಹಳೆಯ ಬಾಕಿ ಪಾವತಿಸುವವರೆಗೆ ಹೊಸ ಗುತ್ತಿಗೆ ಕರೆಯದಂತೆ ಹಾಗೂ ಹಳೆ ಬಾಕಿ ಶೀಘ್ರ ಪಾವತಿಗೆ ಸೂಚಿಸಲಾಗಿತ್ತು. ಆದರೆ ಈವರೆಗೆ ಹಳೆ ಬಾಕಿ ಪಾವತಿಸದೆ ಹೊಸ ಕಾಮಗಾರಿಗಳಿಗೆ ಟೆಂಡರ್ ಕರೆಯಲಾಗುತ್ತಿದೆ. ಇನ್ನು ಟೆಂಡರ್ನಲ್ಲಿ ಭಾಗವಹಿಸಲು ಎಲ್ಒಸಿ ಕೇಳಲಾಗುತ್ತಿದ್ದು, ಕೆಲವು ಇಲಾಖೆಗಳು ತಮ್ಮಲ್ಲಿ ನೋಂದಾವಣೆಯಾಗಿಲ್ಲ ಎನ್ನುವ ಕಾರಣಕ್ಕೆ ಗುತ್ತಿಗೆ ನೀಡುತ್ತಿಲ್ಲ. ಇಲಾಖೆ ಪ್ರಥಮ ದರ್ಜೆ ಗುತ್ತಿಗೆದಾರ ಎಂದು ಗುರುತಿಸಿದ ಬಳಿಕ ಮತ್ತೆ ಇತರೆ ಇಲಾಖೆಗಳಲ್ಲಿ ನೋಂದಾವಣೆ ಅಗತ್ಯವಲ್ಲ. ವರ್ಕ್ ಡನ್ ಅನ್ನು 5 ವರ್ಷದಿಂದ 10 ವರ್ಷಕ್ಕೆ ಅವಧಿ ಏರಿಸಲು ಸಭೆಯ ಗಮನಕ್ಕೆ ತಂದರು. ಈ ವೇಳೆ ಆರ್ ಮಂಜುನಾಥ್ ಅಧ್ಯಕ್ಷತೆಯಲ್ಲಿ ಗೌರವ ಅಧ್ಯಕ್ಷ ಜಗನ್ನಾಥ್ ಶೇಗಜಿ, ಪ್ರಧಾನ ಕಾರ್ಯದರ್ಶಿ ಜಿಎಂ ರವೀಂದ್ರ ಸೇರಿದಂತೆ ರಾಜ್ಯ ಸಂಘದ ಪದಾಧಿಕಾರಿಗಳು, ಶಿವಮೊಗ್ಗ ಹಾಗೂ ವಿವಿಧ ಜಿಲ್ಲೆಗಳ ಗುತ್ತಿಗೆದಾರರು ಇದ್ದರು. ನಾವು ಒಂದು ಕೋಟಿ ರೂಪಾಯಿ ಇದ್ರೆ 25 ಲಕ್ಷ 4 ಸರಿ ರಿಲೀಸ್ ಮಾಡುವಂತ ಒಂದು ಪದ್ಧತಿ ನಮ್ಮ ಈಗೆಲ್ಲ ಕರ್ನಾಟಕ ಗೌರ್ಮೆಂಟ್ ಅಲ್ಲ, ಎಲ್ಲ ಗೌರ್ಮೆಂಟ್ ಅಲ್ಲೂ ಅದೇ ತರ ಇದೆ. ಅಪೆಂಡಿಕ್ಸ್ ಅಲ್ಲಿ ಅದೇ ತರನೇ ಮೇಲೆ ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತಾರೆ. ಫೈನಾನ್ಸ್ ಯಾವುದು ಇರೋದಿಲ್ಲ. ಆಮೇಲೆ ಪೆಂಡಿಂಗ್ ಬಿಲ್ ಏನಿದೆಯಲ್ಲ ಅದು SCPTS ನಿಮ್ಮಲ್ಲಿ ಇರೋದು. SCPTS ದುಡ್ಡು ಬಂದಿಲ್ಲ ಅಂದ್ರೆ SCPTS ದುಡ್ಡು ಅಕೌಂಟ್ ಕ್ಲೋಸ್ ಆಗಿದೆ. ಅದನ್ನ ಏನಾದ್ರು ಬೇರೆ ರೂಪದಲ್ಲಿ ಕೊಡ್ತೀವಿ ಅಂತ FDನವ್ರು ಹೇಳಿದ್ದಾರೆ. ಅದನ್ನ SCPTS ಏನು 7 ಲಕ್ಷ 10 ಲಕ್ಷ ಏನಿದೆಯಲ್ಲ ಅದು ಬೇರೆ ರೂಪದಲ್ಲಿ, ಅಂದ್ರೆ SCPTS ಕ್ಲೋಸ್ ಆಗಿರೋದ್ರಿಂದ ಇನ್ನೊಂದು ಬೇರೆ ಹೆಡ್ ಅಲ್ಲಿ ಅರೇಂಜ್ ಮಾಡಿ ಕೊಡ್ತೀವಿ ಅಂತ ಹೇಳಿ FDನವರು ಆ ವಿಚಾರವಾಗಿ ಇಲ್ಲೇ ಅಲ್ಲ, PRD ನಲ್ಲಿದೆ, DME ನಲ್ಲಿದೆ, ಆಮೇಲೆ PWD ನಲ್ಲಿ SCPTS 21 ಬಾಕಿ ಇದೆ. ಅದೆಲ್ಲದೂ ಸಹ ಬೇರೆ ಯಾವ್ದಾದ್ರು ರೂಪದಲ್ಲಿ ಅರೇಂಜ್ ಮಾಡ್ಕೊಡ್ತೀವಿ, ಅದು ಹೆಡ್ ಕ್ಲೋಸ್ ಆಗಿದೆ ಅಂತ ಹೇಳ್ಬಿಟ್ಟು ಸೆಕ್ರೆಟರಿ ಅವರು ಹೇಳಿದ್ದಾರೆ. ಆಮೇಲೆ IFAನು ಹೇಳಿದ್ದಾರೆ ಈ ವಿಚಾರ. ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಗುತ್ತಿಗೆದಾರರ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರ ಮನೆಗೆ ತೆರಳಿದ್ದ ವೇಳೆ ಚರ್ಚೆಯ ನಡುವೆಯೇ ಸಿಟ್ಟಿಗೆದ್ದ ಸಚಿವರು ಗೆಟ್ಔಟ್ ಎಂದು ಹೇಳಿ ಗುತ್ತಿಗೆದಾರರಿಗೆ ಅಗೌರವ ತೋರಿದ್ದಾರೆಂದು ಸಭೆಯಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಯಿತು. ಈ ವೇಳೆ ಮಾಧವ್ ನಾಯಕ್ ಅವರು ಎದ್ದು ನಿಂತು ಸಚಿವರು ಗೆಟ್ಔಟ್ ಎಂದಿದ್ದಕ್ಕೆ ಸುಮ್ಮನೆ ಬಂದಿದ್ದು ತಪ್ಪು, ಅದನ್ನ ಅಲ್ಲಿಯೇ ಖಂಡಿಸಿ ಪ್ರತಿಭಟಿಸಬೇಕಿತ್ತು. ಈಗಲೂ ಕಾಲ ಮಿಂಚಿಲ್ಲ, ಎಲ್ಲ ಗುತ್ತಿಗೆದಾರರು ಈ ಬಗ್ಗೆ ಪ್ರತಿಭಟಿಸಬೇಕು. ಕಾರವಾರದಲ್ಲಿ ಈ ಬಗ್ಗೆ ಶೀಘ್ರವೇ ಪ್ರತಿಭಟನೆ ನಡೆಸುತ್ತೇವೆ ಎಂದರು. ಬೆಳಗಾವಿಯಲ್ಲಿ ಸೆಪ್ಟೆಂಬರ್ 10ರಂದು ಪ್ರತಿಭಟಿಸುವುದಾಗಿ ಅಲ್ಲಿನ ಪ್ರತಿನಿಧಿಗಳು ಸಭೆಗೆ ತಿಳಿಸಿದ್ರು. ನಾವು ಕಾರ್ಯಕಾರಿ ಸಮಿತಿಯವರು ಎಲ್ಲ ಹೇಳ್ತೀವಿ. ಡಿಪಾಸಿಟ್ ಕಾಂಟ್ರಿಬ್ಯೂಷನ್ ಏನಾಗ್ತಿದೆ, ಫಸ್ಟ್ 25% ಕೊಟ್ಬಿಡ್ತಾರೆ, ಕೆಲಸ ಸ್ಟಾರ್ಟ್ ಮಾಡಿಸ್ತಾರೆ. ಆಮೇಲೆ ಏನಾಗಿದೆ ಅಂದ್ರೆ ಪ್ರೋಗ್ರೆಸ್ ಹೋದ್ಮೇಲೆ ಮತ್ತೆ ಪೇಮೆಂಟ್ ಕೊಡೋದಿಲ್ಲ. ನಿಮ್ಮಲ್ಲಿ ಒಬ್ರು ಸತ್ತೋದ್ರಲ್ಲ, ನಿಮ್ಮಲ್ಲಿ ತಾಯಿ ಮಕ್ಕಳು ಬಂದಿದ್ರಲ್ಲ, ಅವ್ರದ್ದು ಅದೇ ಪ್ರಾಬ್ಲಮ್ಮು. ಪಾಪ ಅವ್ರು ಏನ್ ಗೊತ್ತಾ, ಒಂದು ಬಿಲ್ಡಿಂಗ್ ಮಾಡ್ಬಿಟ್ಟು 7 ವರ್ಷ ಆಗಿದೆ, ಯೂಸರ್ಸ್ ಡಿಪಾರ್ಟ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ, ಆದ್ರೂ ಕೂಡ ಅದನ್ನ ದುಡ್ಡು ಬಂದಿಲ್ಲ. ನೀವೇ ಬಂದಿದ್ರಲ್ಲ, 6 ಅವ್ರು ಯಾರೋ ಇದ್ರು ಇಲ್ಲಿ ನಿಮ್ಮ ಸ್ಟಾರ್ಟಿಂಗ್ ಅವರೆಲ್ಲ ಬಂದು ಅವರೆಲ್ಲ ದೊಡ್ಡ ಗಲಾಟೆ ಮಾಡಿದ್ರು. ಅವ್ರಿಗೆ ಏನಾಗಿದೆ ಅಂದ್ರೆ ನಾವು ಬೇರೆ ಹೆಡ್ಡಲ್ಲಿ ಅವ್ರಿಗೆ ಪೇಮೆಂಟ್ ಮಾಡಿಸಿದ್ರು. ಅಂದ್ರೆ 205 ನಲ್ಲಿ ಅವ್ರಿಗೆ ಪೇಮೆಂಟ್ ಮಾಡಿ ಅವ್ರು ಬಂದಾಗ ಇದಕ್ಕೆ ಜಮಾ ಮಾಡಿ ಅಂತ ಹೇಳಿ ಸೆಕ್ರೆಟರಿ ಅವರು ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ನಾವು ರವೀಂದ್ರ ಸರ್ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಎಕ್ಸಿಕ್ಯೂಟಿವ್ ಫೋನ್ ಮಾಡಿ ಅವ್ರಿಗೆ ಹೇಳಿ ಅವ್ರಿಗೆ ಪೇಮೆಂಟ್ ಮಾಡಿ ಅಂತ ಹೇಳಿದ್ರು. ಅಂದ್ರೆ ಅದು ಡಿಪಾಸಿಟ್ ಕಾಂಟ್ರಿಬ್ಯೂಷನ್. ಆ ಥರದ ವಾಗ್ದಾವೆ ಡಿಪಾಸಿಟ್ ಕಾಂಟ್ರಿಬ್ಯೂಷನ್ ತಗೋಬಾರ್ದು ಅಂತ ನಮ್ಮ ಮಿನಿಸ್ಟರ್ ಸಾಹೇಬ್ರೆ ಒಪ್ಕೊಂಡಿದ್ದಾರೆ. ಡಿಪಾಸಿಟ್ ಕಾಂಟ್ರಿಬ್ಯೂಷನ್ ಯಾಕೆ ತಗೊಂಡಿದ್ದಾರೆ ಅದು ನಮ್ಗೇನು ಲಾಭ ರೀ? ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ದೇವ್ರ ಹತ್ರ ಬೇಡ್ಕೊಂಡು ಬಂದು ನಾನು ಗುರುಗಳ ಹತ್ರ ನಿಂತ್ಕೊಂಡೆ. ನನ್ನ ಮನಸ್ಸಲ್ಲಿ ಏನಿದೆಯಾ ಹಾಗೆ ಪ್ರತಿಯೊಂದನ್ನು ಲೈಕ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು, ಮತ್ತೆ ನನ್ನ ಕೆಲಸದ ಬಗ್ಗೆ ಕೇಳಬೇಕಿತ್ತು ಅನ್ನೋ ಒಂದು ಇದಿತ್ತು ನನಗೆ. ಅದನ್ನ ಕರೆಕ್ಟಾಗೆ ಹೇಳಿದ್ರು ಗುರುಗಳು. ನನ್ನ ಮಗನ ಮದುವೆಲಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ನಾನು ಹೆಂಗೆ ಬದುಕೋದಂತೆಲ್ಲ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ. ನೀನೇನು ಅಳಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ಕೇರಳ ರುದ್ರಾಕ್ಷಿ ಆಂಜನೇಯ ಜ್ಯೋತಿಷ್ಯ ಅಂಜನ ಹಚ್ಚಿ ಭವಿಷ್ಯ ಹೇಳುತ್ತಾರೆ. ಅಷ್ಟಮಂಡಳ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ನಾಡಿ ಶಾಸ್ತ್ರದ ಮೂಲಕ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೆಲವೇ ದಿನಗಳಲ್ಲಿ ಸುಲಭ ಪರಿಹಾರ ಮಾಡುತ್ತಾರೆ. ಉದಾಹರಣೆಗೆ ದಾಂಪತ್ಯ ಕಲಹ, ಮನೆಯಲ್ಲಿ ಅಶಾಂತಿ, ಹಣಕಾಸಿನ ತೊಂದರೆ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಪ್ರಧಾನ ತಾಂತ್ರಿಕ್ ಗಣೇಶನ್ ದೀಕ್ಷಿತರು, ಕೇರಳ. ಗುರೂಜಿಯವರ ಮೊಬೈಲ್ ಸಂಖ್ಯೆ 9901400330. ವಿಳಾಸ 27ನೇ ಕ್ರಾಸ್, 99ನೇ ಮೇನ್ ರೋಡ್, ಕೆಎಲ್ಇ ಕಾಲೇಜ್ ಹತ್ತಿರ, SBI ಬ್ಯಾಂಕ್ ಎದುರು, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಪಿನ್ ಕೋಡ್ 580010. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ.
ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಿಲ್ಲ, ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.